ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಪ್ರತಿ ವರ್ಷ ಅಂದಾಜು 17 ಕೋಟಿಗೂ ಅಧಿಕ ಮಂದಿ ಸಾವನ್ನಪ್ಪುತ್ತಿದ್ದಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಹೀಗಾಗಿ ಹೃದ್ರೋಗದ ಅಪಾಯವನ್ನ ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಜೀವನ ಶೈಲಿಯಲ್ಲಿ ಕೆಲ ಬದಲಾವಣೆ ಮಾಡಿಕೊಳ್ಳೋದು ಅತ್ಯಗತ್ಯವಾಗಿದೆ. ಇದಕ್ಕಾಗಿ ಪ್ರತಿದಿನ ತಪ್ಪದೆ 7,000ದಿಂದ 10,000 ಹೆಜ್ಜೆ ನಡಿಬೇಕು. ಇದರಿಂದ ರಕ್ತದೊತ್ತಡ ಕಡಿಮೆ ಮಾಡಿಕೊಳ್ಳಬಹುದು ಮತ್ತು ಇನ್ಸುಲಿನ್ ಸ್ಪೈಕ್ನಲ್ಲಿ ಸುಧಾರಣೆ ಸಾಧ್ಯವಾಗುತ್ತೆ. ಪ್ರತಿದಿನ ಬೆಳಗ್ಗೆ ಪ್ರೋಟೀನ್ನೊಂದಿಗೆ ದಿನ ಆರಂಭ ಮಾಡೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಅಂಶವನ್ನ ಸಮತೋಲನಗೊಳಿಸಲು ಸಾಧ್ಯವಿದೆ. ಇದರಿಂದ ಹೃದ್ರೋಗದ ಅಪಾಯ ಕೂಡ ಕಡಿಮೆ ಆಗುತ್ತೆ. ಮಲಗಿ ಎದ್ದ ತಕ್ಷಣ ಮೊಬೈಲ್ ನೋಡುವ ಅಭ್ಯಾಸ ಒಳ್ಳೆಯದಲ್ಲ. ಕನಿಷ್ಠ ಅರ್ಧ ಗಂಟೆ ಅಥವಾ 1 ಗಂಟೆಯ ಬಳಿಕ ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್ ನೋಡೋದು ಉತ್ತಮ. ಇದು ಕಾರ್ಟಿಸಾಲ್ ಮಟ್ಟದ ಏರಿಕೆಯನ್ನ ತಡೆಯುತ್ತೆ. ಕಾರ್ಟಿಸಾಲ್ ಮಟ್ಟದ ಏರಿಕೆ ಕಡಿಮೆಯಾದ್ರೆ ಹೃದ್ರೋಗದ ಸಮಸ್ಯೆಯ ಅಪಾಯ ಕೂಡ ಕಡಿಮೆ ಆಗುತ್ತೆ. ವಾರಕ್ಕೊಮ್ಮೆ ಬಿಪಿ ಹಾಗೂ HRV ಮಾನಿಟರ್ ಮಾಡಿ. HRV ನರಮಂಡಲದ ಒತ್ತಡವನ್ನ ತೋರಿಸುತ್ತೆ. ಬಿಪಿ ನಿಮ್ಮ ದೈನಂದಿನ ಹೃದಯ ರಕ್ತನಾಳದ ತಪಾಸಣೆಯಾಗಿದೆ. ಹಾಗೆ ಕಾರ್ಡಿಯೋ ವ್ಯಾಯಾಮಗಳು ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಹಾಯಕವಾಗಿದೆ. ಇದರಲ್ಲಿ ನೀವು ಸೈಕ್ಲಿಂಗ್, ವಾಕಿಂಗ್, ಟ್ರೆಡ್ಮಿಲ್, ಏರೋಬಿಕ್ಸ್, ಯೋಗ ಮುಂತಾದವುಗಳನ್ನ ಮಾಡಬಹುದು. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ.